ಯುವತಿಗೆ ಪ್ರಭು ಚೌಹಾಣ್ ಪುತ್ರ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತೀಕ್ ಚೌಹಾಣ್ ವಿರುದ್ಧ ಬೀದರ್ ಎಸ್ಪಿಗೆ ದೂರು ಹೋಗಿದೆ. ಮಹಿಳಾ ಆಯೋಗಕ್ಕೆ ದೂರನ್ನ ಸಂತ್ರಸ್ತೆ ಕೊಟ್ಟಿದ್ರು. ಮಹಾರಾಷ್ಟ್ರ ಮೂಲದ ಯುವತಿ ಬೀದರ್ನ ಎಸ್ಪಿ ಕಚೇರಿಗೆ ಭೇಟಿ ಕೊಟ್ಟು ಲೈಂಗಿಕವಾಗಿ ನನ್ನನ್ನು ಬಳಸಿಕೊಂಡು ಮೋಸ ಮಾಡಿದ್ದಾರೆ ಎನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಆಯೋಗ ಅಭಯ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಎಸ್ಪಿಗೆ ದೂರು ಹೋಗಿದೆ. ಈಗ ಸಂತ್ರಸ್ತೆಯನ್ನು ಎಸ್ಪಿ ಕಚೇರಿಗೆ ಕರೆ ತಂದಿದ್ದಾರೆ ಈ ಒಂದು ಅಕ್ಕಪಡೆಯ ಮಹಿಳಾ ಸಿಬ್ಬಂದಿ. ನಿಶ್ಚಿತಾರ್ಥ ಕೂಡ ಆಗಿತ್ತು. ಅದಾದಮೇಲೆ ಏನೋ ವೈಯಕ್ತಿಕ ಕಾರಣಗಳಿಂದ ಎರಡೂ ಕುಟುಂಬದವರು ಸಮ್ಮತಿಯೊಂದಿಗೆ ಅಂದರೆ ಇಬ್ಬರು ಕುಟುಂಬದವರು ಒಪ್ಪಿದ ನಂತರವೇ ದೂರ ಅಂತ ಪ್ರಭು ಚೌಹಾಣ್ ಅವರು ಹೇಳ್ತಾ ಇದ್ರು. ನನ್ನ ಮಗ ಯಾವುದೇ ರೀತಿಯ ಮೋಸವನ್ನು ಮಾಡಿಲ್ಲ, ಇದರಲ್ಲಿ ನನ್ನ ಮಗನ ತಪ್ಪಿಲ್ಲ ಅಂತ ಇದ್ರು. ಇದರ ನಡುವೆ ಯಾಕೆ ಮದುವೆ ಮುರಿದು ಬಿತ್ತೋ ಮತ್ತೊಂದೋ ಗೊತ್ತಿಲ್ಲ, ಬಟ್ ಈಗ ಆತ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡು ನನಗೆ ಮೋಸ ಮಾಡಿದ್ದಾನೆ ಅಂತ ಆ ಹೆಣ್ಮಗಳು ಈಗ ದೂರು ಕೊಟ್ಟಿದ್ದಾರೆ. ಮಹಿಳಾ ಆಯೋಗಕ್ಕೂ ಕೂಡ ಹೋಗಿದ್ದಾರೆ. ಅವರು ಎಸ್ಪಿಗೆ ದೂರನ್ನು ಕೊಡುವಂತೆ ತಿಳಿಸಿದ್ರು. ಎಸ್ಪಿ ತನಕ ಈಗ ಈ ಪ್ರಕರಣ ಹೋಗಿ ನಿಂತಿದೆ. ಸೊ ವಾಟ್ ನೆಕ್ಸ್ಟ್? ಅವ್ರನ್ನ ಕರೀತಾರ, ಕೇಸ್ ಆಗುತ್ತಾ, ಇದರಲ್ಲಿ ವಿಚಾರಣೆ ಹೇಗೆ ನಡೆಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಪ್ರಭು ಚೌಹಾಣ್ ಪುತ್ರ, ಆತನ ನಿಶ್ಚಿತಾರ್ಥ ಕೂಡ ಆಗಿತ್ತು ಹಿರಿಯರ ಸಮ್ಮುಖದೊಂದಿಗೆ. ಬಟ್ ಕಾರಣಾಂತರಗಳಿಂದ ಎಂಗೇಜ್ಮೆಂಟ್ ಬ್ರೇಕಪ್ ಆಗಿತ್ತು. ಈಗ ಆತನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದ ಅಂತ ದೂರನ್ನು ಕೊಟ್ಟಿದ್ದಾಳೆ ಆಕೆ. ಯುವತಿಗೆ ಪ್ರಭು ಚೌಹಾಣ್ ಪುತ್ರ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ತನಕ ಈ ಪ್ರಕರಣ ಹೋಗಿದೆ. ಈಗ ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ವಿರುದ್ಧ ಬೀದರ್ನ ಎಸ್ಪಿಗೆ ದೂರು ಕೊಡಲಾಗಿದೆ. ಮಹಿಳಾ ಆಯೋಗವೂ ಕೂಡ ಜೊತೆಗೆ ನಿಂತಿದೆ ಆ ಹೆಣ್ಮಗಳ ಜೊತೆಗೆ. ಮಹಾರಾಷ್ಟ್ರ ಮೂಲದ ಯುವತಿ ಬೀದರ್ನ ಎಸ್ಪಿ ಕಚೇರಿಗೆ ಬಂದು ದೂರನ್ನು ಕೊಟ್ಟಿದ್ದಾಳೆ. ಎರಡೂ ಕುಟುಂಬದವರು ಒಪ್ಪಿ ನಿಶ್ಚಿತಾರ್ಥ ಕೂಡ ಆಗಿತ್ತು. ಬಟ್ ಕಾರಣಗಳೇನು ಅಂತ ಬೆಚ್ಚಿಟ್ಟಿಲ್ಲ. ಮದುವೆ ಮುರಿದು ಬಿದ್ದಿತ್ತು, ಮದುವೆ ಆಗಿರಲಿಲ್ಲ, ಮದುವೆ ಹಂತದ ತನಕ ಹೋಗಿರಲಿಲ್ಲ. ಇದು ಅಂದರೆ ಎಂಗೇಜ್ಮೆಂಟ್ಗೆ ಸ್ಟಾಪ್ ಆಗಿತ್ತು. ಇದರ ಬೆನ್ನಲ್ಲೇ ಅದಾದಮೇಲೆ ಏನಾಯಿತೋ, ಯಾವ ಕಾರಣಕ್ಕೆ ಮದುವೆ ಮುರಿದು ಬಿತ್ತೋ ಗೊತ್ತಿಲ್ಲ. ಎರಡೂ ಕುಟುಂಬದವರು ನಾವು ಮಾತನಾಡಿಕೊಂಡೇ ದೂರ ಆಗಿದ್ವಿ ಅಂತ ಪ್ರಭು ಚೌಹಾಣ್ ಅವರೇನೋ ಹೇಳ್ತಾ ಇದ್ರು. ಬಟ್ ಈಗ ಯುವತಿಯ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪವೇ ಬೇರೆ. ಯುವತಿಯೂ ಕೂಡ ಮುಂದುವರೆದಂತೆ ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ. ನೋಡೋಣ ತನಿಖೆ ಹೇಗೆ ನಡೆಯುತ್ತೆ ಅಂತ.